ಈಗಾಗಲೇ ನಮ್ಮ ಪಕ್ಷದ ಮೇನ್ ನಾಯಕರುಗಳು ಜಿಲ್ಲೆಯ ನಮ್ಮ ಉನ್ನತ ನಾಯಕರದಲ್ಲ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವತ್ತು ಅವರೇ ಸ್ಪಷ್ಟ ಹೇಳಿದ್ದಾರೆ. ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಮೊನ್ನೆ ನೀವು ಮಾಧ್ಯಮದ ಮುಖಾಂತರ ಹೇಳಿಬಿಟ್ಟಿದ್ದಾರೆ. ಅವರು ಇಲ್ಲ ಅವ್ರಿಗೆ ತಗೊಳ್ಳೋ ಪ್ರಶ್ನೆ ಬರೋಲ್ಲ ಅಂತ ಹೇಳಿಬಿಟ್ಟಾರೆ. ಮತ್ತು ಒಬ್ಬ ನಮ್ಮ ನಾಯಕರು ಹೇಳ್ದಂಗೆ ಮತ್ತು ನಾವು ಹೇಳ್ದಂಗಲ್ಲ ಅದು ಅಲ್ಲ. ನಮ್ಮ ಹೈಕಮಾಂಡ್ ಅದ ಇಲ್ಲ ಅವ್ರು ನೋಡ್ರಿ ಹೇಳ್ಬಿಟ್ರದ ಅದು ತಗೊಳ್ಳುವಂತ ಪ್ರಶ್ನೆ ಬರೋಲ್ಲ ಅಂತ ಹೇಳ್ಬಿಟ್ಟದ. ಬಸವನಗೌಡರಿಗೆ ಹೆಂಗ ಬಿಜೆಪಿ ಅನಿವಾರ್ಯತೆ ಅದು ಹಂಗ ನಿಮಗ ಕಾಂಗ್ರೆಸ್ ಅನಿವಾರ್ಯತೆ ಐತಾ? ಅದಿಲ್ಲ ನಾವ್ ಹೇಳಲ್ಲ. ಮೊದಲಿಂದ ಕಾಂಗ್ರೆಸ್ ಅದೀವ್ರಿ. ಬಸವನಗೌಡಕ್ಕೆ ಬಿಜೆಪಿ ದಳ ಅಥವಾ ನಾವು ಒಂದೇ ಕಾಂಗ್ರೆಸ್ ಅದೀವಿ. ಕಾಂಗ್ರೆಸ್ಸೇ ಮಾಡೋರು ನಾವು. ಬಿಜೆಪಿ ನಾಯಕರಿಗೆ ತಗೊಳ್ಳೋದು ಪಕ್ಷದ ಹೈಕಮಾಂಡ್ ನಮ್ಮ ಜಿಲ್ಲೆ ನಾಯಕರು ಅವ್ರಿಗೆ ಬಿಟ್ಟದ ವಿಷಯ. ಇದು ನಮ್ದು ಬರ್ನಿಂಗ್ ಇಶ್ಯೂ. ಅಂದ್ರೆ ನಮಗೊಂದು ಈಗ ನಡೆದಿದ್ದ MLCಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತೇವೆ. ಮತ್ತೊಮ್ಮೆ ನಿಮ್ಮ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಿ ನಾವು ಅವ್ರಿಗೆ ಹೇಳ್ತೇವೆ ಅಂತ ಹೇಳಿ. ಬಸವನಗೌಡರ ಉತ್ತರ ಹೇಳ್ತೀನಿ. ಬಸವನಗೌಡರ ಬಗ್ಗೆ ನಮ್ಮ ನಾಯಕರು ಹೇಳಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ. ಬಸವನಗೌಡರಿಗೆ ಕಾಂಗ್ರೆಸ್ ಪಕ್ಷ ತಗೊಳ್ತಿದ್ರ ಇವತ್ತು ಸಿದ್ದರಾಮಯ್ಯ ಆದಿಯಾಗಿ ಹೈಕಮಾಂಡ್ ಆದಿಯಾಗಿ ಹೇಳುವುದಂದ್ರೆ ಕಾಂಗ್ರೆಸ್ ಪಕ್ಷದ ಅವನತಿ ಬಿಜಾಪುರದಾಗ ಶುರು ಆಯ್ತು. ಕರ್ನಾಟಕದಾಗ ಶುರು ಆಯ್ತು. ಇಡೀ ಕರ್ನಾಟಕ ರಾಜ್ಯದ ಮುಸ್ಲಿಮರನ್ನ ಬಸವನಗೌಡರಷ್ಟು ಅವಳೇನ ಯಾರು ಮಾಡಿಲ್ಲ. ಅವರನ್ನು ತಗೊಳ್ಳೋದು ಕನಸಿನಾಗನೂ ಕಾಂಗ್ರೆಸ್ ವಿಚಾರ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಕಾಂಗ್ರೆಸ್ ಅವನತಿ ಪ್ರಾರಂಭ ಆಗ್ತದೆ. ನಾವು ಬಿಜಾಪುರ ಜಿಲ್ಲೆಯಿಂದ ಅವರು ಅದನ್ನು ವಿರೋಧ ಮಾಡ್ತೀವಿ. ಮೊದಲನೇದಾಗಿ ನಾವು ವಿರೋಧ ಮಾಡ್ತೀವಿ. ಅವ್ರು ಕಾಂಗ್ರೆಸ್ ಕಡೆ ಮುಖ ಮಾಡಿನೂ ನೋಡ್ಬೋದು. ಅರ್ಹತೆ ಇಲ್ಲ ಅವ್ರಿಗೆ. ಹೇಳಿ ಬರ್ತೇನೆ. ಇಲ್ಲಿಯ ಮುಸ್ಲಿಂ ಸಮುದಾಯದ ಸಾರ್ವಜನಿಕರಲ್ಲಿ ಪ್ರಶ್ನೆ ಏನು ಉದ್ಭವ ಆಗಿದೆ? ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಮೇಲೆ ಹೈಕಮಾಂಡ್ ಇಂದ ಹಿಡಿದು ರಾಜ್ಯ ನಾಯಕರಿಂದ ಹಿಡಿದು ಜಿಲ್ಲಾ ನಾಯಕರಿಂದ ಹಿಡಿದು ಏನೂ ಕೇಳುವುದಿಲ್ಲ. ಇವರಿಗೆ ಇನ್ನೊಂದೇನು ಅಧಿಕಾರ ತರೋದು ತಾಕತ್ತು ಇಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೆದ 50-50 ಎಲ್ಲ ಮಾತಾಡಿ ಅದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಏನ್ ಹೇಳ್ಬೇಕು? ನೀವು ನಾಯಕರಿಗೆ ಯಾವ ರೀತಿ ಮನವರಿಕೆ ಮಾಡ್ಕೊಟ್ಟಿದ್ದೀರಿ? ನಾವು ಮನವರಿಕೆ ಹೆಚ್ಚು ಮಾಡಿಲ್ಲ ಅನ್ನೋದು ನಿಮ್ ಕ್ವಶನ್ ಕರೆಕ್ಟ್. ಆದ್ರೆ ತಾಕತ್ ಇಲ್ಲ ಅನ್ನೋದು ನೀವು ತಪ್ಪ. ತಾಕತ್ ಅಂದ್ರೆ ಅದೇ ನೀವು ಎಲ್ಲ ಮಾಡ್ತೀವಿ. ಎಲ್ಲ ನಮ್ ನಾಯಕರು ನಾವು ಹೋಗ್ತೀವಿ, ಎಲ್ಲ ಕೆಲ್ಸ ಮಾಡ್ಕೋತೀವಿ. ನಮ್ ಕೆಲ್ಸ ಎಲ್ಲ ಮಾಡ್ತಾರ. ನಿಮ್ದು ಏನಾರ ಇದ್ರು ಹೇಳ್ರಿ. ಹುಲಿ ಸುಮ್ ಕೂತಂದ್ರೆ ಅಶಕ್ತ ತಿಳ್ಕೊಬಾರ್ದು. ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಈಗಾಗಲೇ ನಮ್ಮ ನಾಯಕರುಗಳು ವಿವರವಾಗಿ ತಿಳಿಸಿದ್ದಾರೆ. ಅದರ ಪ್ರಯುಕ್ತವಾಗಿ ಈಗಾಗಲೇ ಸರ್ಕಾರ ಬಂದ ನಂತರ 3 ಸಲ ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡಿದ್ದಾಯಿತು. ಹೋದ 4 ತಿಂಗಳ ಹಿಂದೂ ಕೂಡ ಒಂದು 4 MLC ಮಾಡಿದ್ರು. ಅದಕ್ಕಿಂತ ಮೊದಲು ಕೂಡ ಸಾಕಷ್ಟು MLCಗಳು ಮಾಡಿದ್ರು. ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಸಾಕಷ್ಟು ನೇಮಕಗಳು ಆಗಿದ್ದಾವೆ. ಆದರೆ ವಿಜಯಪುರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ನಾವು ಪದೇ ಪದೇ ಸಾಕಷ್ಟು ನಾಯಕರುಗಳಲ್ಲಿ ಈಗಾಗಲೇ ನಮ್ಮ ಮುಖಂಡರು ನಾವು ಹೋಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ಇದು ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ. ಆದರೂ ಕೂಡ ಅವರು ಈ ಅಲ್ಪಸಂಖ್ಯಾತರು ವಿಶೇಷವಾಗಿ ಅಲ್ಪಸಂಖ್ಯಾತರ ನಾಯಕರಿಗೆ ನಿರ್ಲಕ್ಷ್ಯ ಮಾಡುವಂಥದ್ದು ಸಂದರ್ಭ ಸರಿ ಅಲ್ಲತ್ತೇಳಿ ನಾನು ಭಾವಿಸುತ್ತೇನೆ. ಇದು ಯಾಕೆ ನಾವು ಇದು ನಮ್ಮ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದಾಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಏನು ನಾವು ಎಲ್ಲ ನಾಯಕರಾಗಲಿ ಮತ್ತು ಮತದಾರರಾಗಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ BJPಗೆ ಸಾಕಷ್ಟು ಅಂಧಭಕ್ತರು ಇವತ್ತು BJPಯಲ್ಲಿದ್ದಾರೆ, ಅದೇ ರೀತಿ ಇವತ್ತು ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಅಂಧಭಕ್ತರಾಗಿ ಇವತ್ತು ನಾವು ಓಟ್ ಹಾಕ್ತಾ ಇದ್ದೇವೆ. ಅದು ತಾವು ಏನದ ಅವ್ರ ನಾಯಕರುಗಳು ತಿಳ್ಕೋಬೇಕು ವಿಷಯ. ಈ ರೀತಿ 100% 100% ಇವತ್ತು ಈ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಏನು ಒಂದು ಕಾರಣೀಭೂತ ಆಗಿದೆ. ಅದಕ್ಕಾಗಿ ನಾವು ನಮ್ಮ ಜಿಲ್ಲೆಯ ನಾಯಕರಲ್ಲಿ ವಿನಂತಿ ಮಾಡ್ಬೋದಂದರೆ ಈ ವಿವಿಧ ಬೇರೆ ಬೇರೆ ಜಿಲ್ಲೆಗಳ ನಾಯಕರು ನೋಡಿದಾಗ ಈಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಸೀರ್ ಹುಸೇನ್ ಅವರಿಗೆ 2 ಸಲ ರಾಜ್ಯಸಭಾ MP ಮಾಡಿದ್ರು. ಅವ್ರ ಫಾಲೋವರ್ಗಳಿಗೆ ಈ ರಾಜಕೀಯ ಪಾರ್ಟಿಗಳು ತಮ್ಮ ಫಾಲೋವರ್ ಅನುಯಾಯಿಗಳಿಗೆ ಅವರು ನಮ್ಮ ಜಿಲ್ಲೆಯ ಅನುಯಾಯಿಗಳ ಅಲ್ಪಸಂಖ್ಯಾತ ನಾಯಕರಿಗೆ ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದಾರೆ. ಜಾರಕಿಹೊಳಿ ಮಾಡಿದ್ದಾರೆ, ಪರಮೇಶ್ವರ್ ಆಗಲಿ, DK ಶಿವಕುಮಾರ್, ಈಗೇನು ರಾಜ್ಯದ ಕೆಲವು ಮುಖಂಡರ ನಾಯಕರಿದ್ದಾರ
ಅವರು ತಮ್ಮ ಅನ್ವಯಿಗಳಿಗೆ ಯಾವ ರೀತಿ ಅಲ್ಪಸಂಖ್ಯಾತರಿಗೆ ತಮ್ಮ ಜಿಲ್ಲೆಯಲ್ಲಿ ತಮ್ಮ ಅನ್ವಯಿಗಳಿಗೆ ಆ ನಾಯಕರಿಗೆ ಯಾವ ರೀತಿ ಮುಂದೆ ತಂದು ನಿಗಮ ಮಂಡಳಿಗಳಲ್ಲಿ ವಿಧಾನ ಪರಿಷತ್ಗಳಲ್ಲಿ ರಾಜ್ಯಸಭೆಗಳಲ್ಲಿ ಅವ್ರು ಯಾವ ರೀತಿ ಮುತುವರ್ಜಿ ವಹಿಸಿ ಒಂದು ಅವಕಾಶ ಕೊಡಿಸ್ತಾರ, ಅದೇ ರೀತಿ ನಮ್ಮ ಜಿಲ್ಲೆ ನಾಯಕರುಗಳು ಯಾಕೂ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ದುಃಖಕರ ಸಂಗತಿ ಇದು. ನಾನು ಹೇಳಿದಂದರೆ ನಮ್ಮ ಜಿಲ್ಲೆಯ ನಾಯಕರು, ಯಾಕಂದರೆ ಈಗಾಗಲೇ ನಮ್ಮ ಟಪಾಲ್ ಹೇಳಿದಾಗೆ ನಮ್ಮ ನಾಯಕರಲ್ಲಿ ಇಡೀ ಹೈಕಮಾಂಡ್ಗೆ ಅಳಗಾಡಿಸುವಂಥ ಒಂದು ಶಕ್ತಿ ಇದೆ ನಮ್ಮ ಬಿಜಾಪುರ ಜಿಲ್ಲೆ ನಾಯಕತ್ವದಲ್ಲಿ. ಅಂಥ ಒಬ್ಬ ಈಗ ಯಾವ ರೀತಿ ಅವ್ರು ಹೋಗಿ ಹೈಕಮಾಂಡ್ನಲ್ಲಿ ಹೋಗಿ ಕೂತು, ಈಗ ನಾವು ಪತ್ರಿಕೆಯಲ್ಲಿ ಮಾಧ್ಯಮಗಳು ನೋಡ್ತಾ ಇದ್ದೇವೆ, ಅವರು ತಮ್ಮ ಫಾಲೋವರ್ಗಳಿಗೆ ತಮ್ಮ ಸಮಾಜದ ಕೆಲವು ನಾಯಕರುಗಳು ಇವತ್ತು ಅಲ್ಪಸಂಖ್ಯಾತರು ಓಟ್ ತೊಗೊಂಡ್ರು ಕೂಡ ಇವತ್ತು ಆ ಸತೀಶ್ ಜಾರಕಿಹೊಳಿಗೆ ಎಷ್ಟಿಗೆ ಒಂದು ಸೀಟ್ ಕೊಳ್ಳೇಬೇಕಂತೇಳಿ ಕೂತಿದ್ದಾರೆ. ಆ ಪರಿಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ಜಾತಿಯ ನಾಯಕರುಗಳು ನಮ್ಮ ಜಾತಿಯ ಒಬ್ಬ ನಾಯಕರು ಕೊಡಲೇಬೇಕು, ನಮ್ಮ ಇದಕ್ಕೆ MLC ಕೊಡಬೇಕಂತ ಅಲ್ಲಿ ಹಠ ಹಿಡಿದಿದ್ದಾರೆ. ಆದರೆ ನಮ್ಮ ಸಮಾಜದ ಹೇಳೋರು ಯಾರಲ್ಲಿ ಈಗ ಅದು ಬೇಕಲ್ಲ. ಅದಕ್ಕಾಗಿ ನಾವು ಇವರಿಗೆ ನಮ್ಮ ನಾಯಕರು ನಮ್ಮ ಸಮಾಜದ ನಾಯಕರೇ ಇವರು. ಯಾಕಂದ್ರೆ ನಾವು 100ಕ್ಕೆ 100 ಓಟ್ ಹಾಕಿ ಶಾಸಕರು ಮಾಡಿ ಮಂತ್ರಿಗಳು ಮಾಡಿ ನಾವು ಮಾಡಿದಾಗ ನಾವು ನಮ್ಮ ನಾಯಕರು ಇವರೇ, ನಮ್ಮ ನೇತೃತ್ವ ವಹಿಸುವಂಥದ್ದು, ನಮ್ಮ ಬಗ್ಗೆ ಕಾಳಜಿ ವಹಿಸುವಂಥ ನಾಯಕತ್ವ ನಾವು ಈಗಾಗಲೇ ಅವ್ರ ಮೇಲೆ ವಿಶ್ವಾಸ ಇಟ್ಟೇವೆ. ಅದಕ್ಕಾಗಿ ಅವರಲ್ಲಿ ನಮ್ಮ ಇನ್ನೊಂದು ಏನಂದರೆ, ಯಾವ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಮ್ಮ ನಾಯಕರುಗಳು ತಮ್ಮ ಅಲ್ಪಸಂಖ್ಯಾತರ ಅನ್ವಯಗಳಿಗೆ ಆ ತಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಅವರು ಒಂದು ಹಠ ಹಿಡಿದು ಏನು ಒಂದು ಹುದ್ದೆ ತರಲಿಕ್ಕೆ ಆ ಜನರಿಗೆ ಕೊಡಿಸುವಂಥ ಅಲ್ಪಸಂಖ್ಯಾತ ನಾಯಕರಿಗೆ ಕೊಡಿಸುವಂಥ ಏನು ಪ್ರಯತ್ನ ಮಾಡ್ತಾರೆ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರು ಮಂತ್ರಿಗಳು ಶಾಸಕರು ಕೂಡ ವಿಜಯಪುರ ಜಿಲ್ಲೆಯ ಒಂದು ಅಲ್ಪಸಂಖ್ಯಾತರ ಮುಖಂಡಗಳಿಗೆ ಒಂದು ಅವಕಾಶ ಕೊಡಿಸೋಂಥ ಕೆಲಸ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಇನ್ನೊಂದು ಏನಂದ್ರೆ, ನಮ್ದು ಏನು ಪರಿಸ್ಥಿತಿ ಆಗ್ಯದಂದ್ರೆ, ಈಗ ಹೋಗಿ ರೈಲ್ವೆ ಸ್ಟೇಷನ್ ತನಕ ಹೋಗೋದು ಅಷ್ಟೇ ಕೆಲಸ ನಡೆಯೋದು. ನಮ್ಮದು ರೈಲ್ವೆ ಅವ್ರು ಕೂಡ್ತಾರೆ, ನಮಗೆ ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ಸೇ ಸಿಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಯದ. ಟಿಕೆಟ್ ತೊಗೊಂಡು ಅವ್ರು ಹೋಗ್ತಾರೆ, ಟಾಟಾ ಮಾಡೋದು ಅಷ್ಟೇ ಕೆಲಸ ನಡೆದ, ಕೂಡ್ಸೋದು ಟಾಟಾ ಮಾಡೋದು, ಕಳ್ಸೋದು ನಡೆದ. ನಮಗೆ ಪ್ಲಾಟ್ಫಾರ್ಮ್ ಟಿಕೆಟ್ಸೇ ಸಿಗಲಾರಂಥ ಪರಿಸ್ಥಿತಿ ಇವತ್ತು ನಾವು ಓಟ್ ಹಾಕಿ ನಾವು ತಂದು ನಮಗೆ ಟ್ರೈನ್ ಒಳಗೆ ಕೂಡುವಂಥ ಪರಿಸ್ಥಿತಿ ಇಲ್ಲ. ಈ ಪ್ಲಾಟ್ಫಾರ್ಮ್ ಒಳಗೆ ಸಹಿತ ಅಧಿಕೃತವಾಗಿ ಟಿಕೆಟ್ ಸಿಗಲಾರಂಥ ಪರಿಸ್ಥಿತಿ. ನಾವು ಆದರೂ ಕೂಡ ಅಂಧಭಕ್ತರಾಗಿ ಅವ್ರಿಗೆ ಕಳಿಸ್ಲಾಕ, ಅವ್ರಿಗೆ ವಿಶ್ ಮಾಡ್ಲಾಕ ನಾವು ಹೋಗ್ಲಾಗ್ತೀವಿ ಇವತ್ತು ಎಲ್ಲರಿಗೆ ಅಧಿಕಾರ ಕೊಡಿಸ್ಲಾಕ ಅವ್ರಿಗೆ. ಅದಕ್ಕಾಗಿ ನಾವೆಲ್ಲ ಮಾನ್ಯ ನಾಯಕರಲ್ಲಿ ನಮ್ದು ವಿನಂತಿ ಏನಂದ್ರೆ, ತಾವು ದಯವಿಟ್ಟು ಒಂದು ಇಚ್ಛಾಶಕ್ತಿ ವಿಶೇಷವಾಗಿ, ಯಾಕಂದರೆ ತಾವು ಕೂಡ, ಯಾಕಂದ್ರೆ ನಾವು ಹೇಳಲಿ ಬಿಡಲಿ ತಾವು ನಾಯಕರುಗಳು ಈ ರೀತಿ ನಮಗಿಷ್ಟೆಲ್ಲ ಅಲ್ಪಸಂಖ್ಯಾತರ ವಿಶೇಷ ಈಗೇನು ನಾವು ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ, ನಮ್ಗೆ ಓಟ್ ಹಾಕಿದ್ದಾರೆ, ಇವರು ಈ ಸಮಾಜಕ್ಕೆ, ಈ ಸಮಾಜ ನಾಯಕರಿಗೂ ಕೂಡ ನಾವು ಕೂಡ ಒಂದು ಏನಾದರೂ ನಿಗಮ ಮಂಡಳಿಗಾಗಲಿ ಅಥವಾ ರಾಜ್ಯ ಮಟ್ಟದ ಯಾವುದೋ ಹುದ್ದೆಗಳಾಗಲಿ MLC ಆಗಲಿ ಇಂಥ ಒಂದು ಅವಕಾಶ ಕೊಡಿಸುವಂಥ ಕೆಲಸ ಅವ್ರು ಮಾಡಬೇಕಾಗತ್ತೆ. ಅದಕ್ಕಾಗಿ ಇನ್ನೊಂದು ಹೇಳಬೇಕಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಸಮಾಜಗಳು ಓಟೇ ಹಾಕಿಲ್ಲ, ಅಂಥವ್ರು ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಹುದ್ದೆ ತೊಗೊಳಕತ್ತಾರೆ. ಅವರು ಪಕ್ಷದ ಅಧ್ಯಕ್ಷ ಆಗಲಿ ಮತ್ತು ಇದು ಏನು ನಾವು ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಡ್ಲಾಕತ್ತಾರ. ಸಮಾಜದ ಮುಖಂಡರು ಅಧ್ಯಕ್ಷರು ಕೆಲವೊಬ್ರು ಏನಂದ್ರೆ, ನಾವು ಈ ಸಲ ನಮಗೆ ನಮ್ಮ ಸಮಾಜಕ್ಕೆ MLC ಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ಸಲ ಬೇರೆ ಪರ್ಯಾಯ ವ್ಯವಸ್ಥೆ ನಾವು ಹುಷಾರ ಮಾಡ್ಬೇಕಂತ ಹೇಳಿ ಪಕ್ಷದ ನಾಯಕರುಗಳಿಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ಅಂಥವ್ರಿಗೆ ಅಂಜಿ ಇವತ್ತು ಅವ್ರು ಓಟ್ ಭಾಳ 2% ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಅಂಥವ್ರು ಇವತ್ತು ದೊಡ್ಡ ದೊಡ್ಡ ಹುದ್ದೆ ಮೇಲೆ ಅದಾರ. ಇವತ್ತು ಅವ್ರಿಗೆ ನಿಗಮ ಮಂಡಳಿಗಳಿದ್ದಾರೆ, MLCಗಳು ಆಗ್ಲಕತ್ತಾರ. ಆ ಸಮಾಜದ ಮತ್ತು ಈಗಾಗಲೇ ಮಂತ್ರಿಗಳು ನೋಡಿದ್ರು ಸಹಿತ ಸಂಖ್ಯೆ ಯಾವ ಸಮಾಜದ ಓಟುಗಳು ಈ ಕಾಂಗ್ರೆಸ್ ಕಡಿಮೆ ಬಂದವ, ಅದೇ ಸಮಾಜದ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಮಂತ್ರಿಗಳು ಕೂಡ ಅದಾರಲ್ಲಿ. ಇದು ಈ ರೀತಿ ಇಂಥ ಪಕ್ಷದಲ್ಲಿ ಈ ರೀತಿ ಯಾರು ದುಡ್ದಾರ, ಯಾರು ಹೆಚ್ಚು ಸಂಖ್ಯೆಯಲ್ಲಿ ಓಟ್ ಹಾಕಿ ಆ ಸಮಾಜಕ್ಕೆ ಕಡೆಗಣಿಸುವಂಥ ಕೆಲಸ ಆಗಬಾರದು ಹೇಳಿ ಮತ್ತೊಮ್ಮೆ ನಮ್ಮ ನಾಯಕರಲ್ಲಿ ವಿನಂತಿಸಿಕೊಂಡು ನನ್ನ ಮಾತನಾಡಲಿಕ್ಕೆ ಮಾಧ್ಯಮದವರು ಸಹಕರಿಸೋದಕ್ಕಾಗಿ ಧನ್ಯವಾದಗಳು.